ಸುದೀಪ್ ಸರ್ ಹೇಳಿದ್ರು ಅಂದರೆ ಒಂದು ಟ್ವೀಟ್ ಮಾಡಿದ್ರು, ಈ ಬಾರಿ ನಾನು ನೆಕ್ಸ್ಟ್ ಸೀಸನ್ ನಾನು ಮಾಡಲ್ಲ ಅಂತೇಳಿ. ಒಂದು ವೇಳೆ ಏನಾದರೂ ಸುದೀಪ್ ಸರ್ ಒಪ್ಕೊಳ್ಳೇ ಇದ್ದಿದ್ರೆ ನೀವು ಬಿಗ್ ಬಾಸ್ ನಿಲ್ಲಿಸ್ಬಿಟ್ಟಿದ್ರಾ? ಒಪ್ಕೊಂಡಿದಾರಲ್ಲ, ಡಿಸ್ಕಷನ್ ಇಲ್ಲ. ಅದಲ್ಲ ಪ್ರಶ್ನೆ. ಒಪ್ಪದೆ ಹೋಗಿದ್ರೆ ಬಿಗ್ ಬಾಸ್ ನಿಲ್ಲಿಸ್ಬಿಡ್ತಿದ್ರಾ ಕಂಪ್ಲೀಟ್ ಆಗಿ ಅಂತ ನನ್ನ ಕ್ವಶನ್. ಆಪ್ಷನ್ ನಾನು ಕೇಳಿಲ್ಲ ಇದು, ನಾನೇ ಕೇಳಿಲ್ಲ ಇದು. ಕರೆಕ್ಟಾಗಿ ಹೇಳಿ. ಆಪ್ಷನ್ ಹುಡುಕಿಲ್ಲ ಸರ್ ನಾವು. ನೀವು ಅವ್ರ ಪ್ರಶ್ನೆ ಅದಲ್ವಲ್ಲ. ಪ್ರಶ್ನೆ ಅದಲ್ಲ ಸರ್. ಈಗ ಕನ್ವಿನ್ಸ್ ಮಾಡೋದು ಓಕೆ ಸರ್, ಕನ್ವಿನ್ಸ್ ಮಾಡೋದು ಓಕೆ, ಅವ್ರು ಒಪ್ಕೊಳ್ಳೋದು ಓಕೆ. ಒಂದು ವೇಳೆ ಅವ್ರು ಒಪ್ಪದೇ ಇದ್ರೆ ಕಂಪ್ಲೀಟ್ ಆಗಿ ಬಿಗ್ ಬಾಸ್ ನಿಲ್ಲಿಸ್ತಾ ಇದ್ರಾ? ನನ್ನ ಪ್ರಶ್ನೆ ಗೊತ್ತಿಲ್ಲ, ನಾವು ಆಶೀಶಲ್ ಇಲ್ಲ ಈಗ. ಸೊ ಉತ್ತರ ಸಿಗ್ತಾ ನಿಲ್ಲಿಸ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾ? ಈ ಪ್ರಶ್ನೆ ನನಗೆ ಬಂದಿಲ್ಲ ತಲೆಗೆ. ಪರವಾಗಿಲ್ಲ. Okay, our last. Yeah, because it was related to payments, so I'm asking this. So, we all know the prize money is like 50 lakhs. Yeah, Sushma ma'am, 50 lakhs. So, after every season, once the winner come out, after 2 days, 3 days, we get a rumor saying it is not 50 lakhs you get. After deduction, you get some amount. Yes, definitely there has to be some deduction. So, is it okay for you to let us know, what is the winner take home amount? The money that is the price. No, the commitment to what we are paying the contestant absolutely stands. There are rules of the government and that applies. That's it. Yeah, there is nothing. That's what. So if not so the exact amount, if you can let us know, this is what he gets, minimum. You mean the tax? What is the tax? Not a tax. Prize money is 50 lakhs. So after some deduction, if you can quote some approx. Yeah, we have rumors every season. No, it is rumor. No, but still we have some contestants saying it on live, saying yes, we will not quote the exact price. Yes, there are some deductions. So if it is okay, you can let us know what is the amount a winner takes home. No, nothing that is deducted. It is the amount, and then there are the. That's what my question is. Definitely there are some deduction. So to clarify that, why I'm asking is this because there are some winner contestants who have come out and saying yes, there are some deduction and coming. We will not quote the exact price. So is it today because as a press meet, can you quote yes minimum or this is the amount they take home after deduction? No, the amount is depending on the tax slab. That's about it. Nothing. 50 lakhs. Yeah, 50 lakhs. We pay out 50 lakhs. Oh. The amount we pay out is 50 lakhs. 50 lakhs. Okay, and is that paid in one shot or you take some bit by bit you pay them? It's a single check. Single check or transfer which we do. Yeah, but anything is done only in one shot. What you say? Sir, it is actually a sponsored amount. ಇದು ತುಂಬಾ ಜನ ಇನ್ನೊಂದು ಏನಂದ್ರೆ ಇಟ್ಸ್ ಸ್ಪಾನ್ಸರ್ಡ್ ಅಮೌಂಟ್ ಸರ್. ಅದು ಇನ್ನೊಬ್ಬರ ಕಡೆಯಿಂದ ಸ್ಪಾನ್ಸರ್ ಆಗಿ ಬರೋ ದುಡ್ಡು ಅವ್ರ ಕಡೆಯಿಂದ ಡೈರೆಕ್ಟ್ ಆಗಿ ಹೊರಟೋಗುತ್ತೆ. ಇವರು ಯಾಕಂದ್ರೆ ತುಂಬಾ ಜನ ಏನು ತಪ್ಪೇನಿಲ್ಲ. ಈಗ ಬರಕ್ಕೆ ಹೇಳಿ. ಇದು ಯಾಕಂದ್ರೆ ಆಚೆ ಸರ್ ಈಗ ಏನಾಗಿದೆ ಗೊತ್ತಾ, ನಾನು ಹೇಳೋದು ಕೇಳಿ. ನೀವು ಹೇಳೋದು ಕರೆಕ್ಟು, ಅವ್ರು ಹೇಳೋದು ಕರೆಕ್ಟು. ನಾನೇನು ಹೇಳ್ತಾ ಇದ್ದೀನಿ, ಯಾರು ತುಂಬ ಜನ ಹೇಳಿದ್ರು ಒಂದೇ ನೀವು ಹೆಸರು ಹೇಳಿ, ನಾವು ಇಲ್ಲೇ ದೂರವಾಣಿ ಕರೆ ಮಾಡೋಣ. ಇಲ್ಲ ಕರೀರಿ, ಕಾಯೋಣ. ಯಾಕಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದರೆ ಇದುವರೆಗೂ 11 ಸೀಸನಲ್ಲಿ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ನಿಮ್ಮ ಪ್ರಕಾರ ಟೋಟಲ್? ಕರೆಕ್ಟಪ್ಪ, ನೀನು ತಪ್ಪು ಅಂತ ಹೇಳ್ತಾ ಇಲ್ಲ, ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇವಾಗ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಸೊ 50 ಲಕ್ಷ ಅನ್ನೋದೇನಿದೆ, ಇಟ್ ಈಸ್ ಅ ವೆರಿ ಕ್ಲಿಯರ್ ಕಟ್ ಆಡಿಟೆಡ್ ಅಮೌಂಟ್ ಆ್ಯಂಡ್ ವಿಚ್ ಇಸ್ ಕಮಿಂಗ್ ಫ್ರಮ್ ಅ ಸ್ಪಾನ್ಸರ್ ಡೈರೆಕ್ಟ್. ಅಲ್ಲಿ ಕಟ್ ಆಗೇ ಆಗುತ್ತೆ. ಯಾವುದು ಟ್ಯಾಕ್ಸಸ್. ಅದು ಬಿಟ್ಟರೆ ನಮಗೆ ಅದ್ರ ಮೇಲೆ ಅಧಿಕಾರನೇ ಇಲ್ಲ. ಯಾಕಂದರೆ ಅದು ಒಬ್ಬರಿಂದ ಇನ್ನೊಬ್ರಿಗೆ ಹೋಗ್ತಾ ಇರೋದು ದುಡ್ಡು. ಕರೆಕ್ಟ್. ಅದು ಬಿಟ್ಬಿಟ್ಟು ದರ್ ಆರ್ ಲಾಟ್ ಆಫ್ ಅದರ್ ಫೆಸಿಲಿಟೀಸ್, ಸ್ಪಾನ್ಸರ್ಸ್ ಇನ್ನಷ್ಟು ತೊಗೊಂಡು ಹೋಗ್ತಾರೆ ಅವರು. ಸೊ ಅದು ಡೋಂಟ್ ಗೋ ಬೈ ದಟ್. ಬಟ್ ಬಹುಶಃ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ನಿಮ್ಮ ಸ್ನೇಹಿತರು ಆ ಥರ ಬಂದು ಹಿಂಗೆ ಆಗಿದೆ ಅಂದಲ್ಲಿ ಒಂದು ಹೆಸರು ನೋಟ್ ಮಾಡ್ಕೊಂಡು ನಂಬರ್ ತೊಗೊಂಡು ಕೊಟ್ಟರೆ ಬೇಕಾದ್ರೆ ಇನ್ನೊಂದು ಪ್ರೆಸ್ ಮೀಟಿಂಗ್ ಮಾಡೋದು. ಬ್ಲ್ಯಾಕು ವೈಟ್ ಬಂದ್ಬಿಡಿ ಹೊರಗಡೆ. ಸುದೀಪ್ ಸರ್ ಹೇಳಿದ್ರು, ಅಂದರೆ ಒಂದು ಟ್ವೀಟ್ ಮಾಡಿದ್ರು, ಈ ಬಾರಿ ನಾನು ನೆಕ್ಸ್ಟ್ ಸೀಸನ್ ನಾನು ಮಾಡಲ್ಲ ಅಂತೇಳಿ. ಒಂದು ವೇಳೆ ಏನಾದರೂ ಸುದೀಪ್ ಸರ್ ಒಪ್ಕೊಳ್ಳೇ ಇದ್ದಿದ್ರೆ ನೀವು ಬಿಗ್ ಬಾಸ್ ನಿಲ್ಲಿಸ್ಬಿಟ್ಟಿದ್ರಾ? ಒಪ್ಕೊಂಡಿದಾರಲ್ಲ, ಡಿಸ್ಕಷನ್ ಇಲ್ಲ.
ಅದಲ್ಲ ಪ್ರಶ್ನೆ. ಒಪ್ಪದೆ ಹೋಗಿದ್ರೆ ಬಿಗ್ ಬಾಸ್ ನಿಲ್ಲಿಸ್ಬಿಡ್ತಿದ್ರಾ ಕಂಪ್ಲೀಟ್ ಆಗಿ ಅಂತ ನನ್ನ ಕ್ವಶನ್. ಸಿ ಆಪ್ಷನ್ ಹುಡುಕಿಲ್ಲ. ನಾನು ಕೇಳಿಲ್ಲ ರೀ ಇದು, ನಾನೇ ಕೇಳಿಲ್ಲ ಇದು, ಕರೆಕ್ಟಾಗಿ ಹೇಳಿ. ಆಪ್ಷನ್ ಹುಡುಕಿಲ್ಲ ಸರ್ ನಾವು. ನೀವು ಅವ್ರ ಪ್ರಶ್ನೆ ಅದಲ್ವಲ್ಲ, ಒಪ್ಪಿಸ್ಕೊಳ್ತೀವಿ. ಆ ಪ್ರಶ್ನೆ ಅದಲ್ಲ. ಸರ್ ಈಗ ಕನ್ವಿನ್ಸ್ ಮಾಡೋದು ಓಕೆ ಸರ್, ಕನ್ವಿನ್ಸ್ ಮಾಡೋದು ಓಕೆ, ಅವ್ರು ಒಪ್ಕೊಳ್ಳೋದು ಓಕೆ. ಒಂದು ವೇಳೆ ಅವ್ರು ಒಪ್ಪದೇ ಇದ್ರೆ ಕಂಪ್ಲೀಟ್ ಆಗಿ ಬಿಗ್ ಬಾಸ್ ನಿಲ್ಲಿಸ್ತಾ ಇದ್ದೀರಾ ನನ್ನ ಪ್ರಶ್ನೆ. ಗೊತ್ತಿಲ್ಲ, ನಾವು ಅಸೋಸಿಯೇಷನ್ ಇಲ್ಲ ಈಗ. ಸೊ ಉತ್ತರ ಸಿಗ್ತಾ ನಿಲ್ಲಿಸ್ತಾ ಇರಲಿಲ್ಲ, ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾ? ಈ ಪ್ರಶ್ನೆ ನನಗೆ ಬಂದಿಲ್ಲ ತಲೆಗೆ, ಪರವಾಗಿಲ್ಲ. Okay, our last. Yeah, because it was related to payments, so I'm asking this. So, we all know the prize money is like 50 lakhs. Yeah, Sushma ma'am, 50 lakhs. So, after every season, once the winner come out, like after 2 days, 3 days, we get a rumor saying like it is not 50 lakhs you get. After deduction, you get some amount. Yes, definitely there has to be some deduction. So, is it okay for you to let us know like what is the winner take home amount like? Mike is the price. It's not working. No, the commitment to what we are paying the contestant absolutely stands. There are rules of the government and that applies. That's it. Yeah, There is nothing. That's what. So, if not so the exact amount, like if you can let us know like this is what he gets like minimum. You mean the tax? What is the tax? Not a tax. Like prize money is 50 lakhs. So after some deduction, if you can quote some There is approx. no Yeah, we have rumors like every season. No, it is rumor. It is what No, it no, is. but still we have some contestants saying it on live, saying yes, No. we will not quote the exact price. Yes, there are some deductions. So if it is okay, you can let us know like what is the amount a winner takes home. No, nothing that is deducted. It is the amount, and then there are the. That's tax what my deductions. question is. Definitely there are some deduction. So to clarify that, why I'm asking is this because there are some winner contestants who have come out and saying yes, there are some deduction and coming. We will not quote the exact price. So is it today because as a press meet, can you quote yes minimum or this is the amount they take home after deduction? No, the amount is depending on the tax slab. That's about it. Nothing. 50 lakhs. Yeah, 50 lakhs. We pay out 50 lakhs. Oh, The amount we pay out is 50 lakhs. 50 lakhs. Okay, and is that paid in one shot or you take some bit by bit you pay them? It's a single check. Single check or transfer which we do. Yeah, but anything is done only in one shot. What you say? Yeah, it's a Sir, it is actually a sponsored amount. ಅದೇನಾ ಅಣ್ಣ ಇದು ತುಂಬಾ ಜನ ನಾನು ಏನಂದ್ರೆ ಇಟ್ಸ್ ಸ್ಪಾನ್ಸರ್ಡ್ ಅಮೌಂಟ್ ಸರ್. ಅದು ಇನ್ನೊಬ್ಬರ ಕಡೆಯಿಂದ ಸ್ಪಾನ್ಸರ್ ಆಗಿ ಬರೋ ದುಡ್ಡು ಅವ್ರ ಕಡೆಯಿಂದ ಡೈರೆಕ್ಟ್ ಆಗಿ ಹೊರಟೋಗುತ್ತೆ. ಇವರು ಅಣ್ಣ ಯಾಕಂದ್ರೆ ತುಂಬಾ ಜನ ಏನು ತಪ್ಪೇನಿಲ್ಲ, ಈಗ ಬರ ಕೇಳಿ. ಅಣ್ಣ ಇದು ಯಾಕಂದ್ರೆ ಆಚೆ ಇಲ್ಲ ಸರ್, ಈಗ ಏನಾಗಿದೆ ಗೊತ್ತಾ, ನಾನು ಹೇಳೋದು ಕೇಳಿ. ನೀವು ಹೇಳೋದು ಕರೆಕ್ಟು, ಅವ್ರು ಹೇಳೋದು ಕರೆಕ್ಟು. ನಾನೇನು ಹೇಳ್ತಾ ಇದ್ದೀನಿ, ಯಾರು ತುಂಬ ಜನ ಹೇಳಿದ್ರು ಒಂದೇ ನೀವು ಹೆಸರು ಹೇಳಿ, ನಾವು ಇಲ್ಲೇ ದೂರವಾಣಿ ಕರೆ ಮಾಡೋಣ, ಇಲ್ಲ ಕರೀರಿ, ಕಾಯೋಣ. ಓಕೆ ಅಣ್ಣ ಇನ್ನೊಂದು ಯಾಕಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದರೆ ಇದುವರೆಗೂ 11 ಸೀಸನಲ್ಲಿ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ನಿಮ್ಮ ಪ್ರಕಾರ ಟೋಟಲ್? ಅಣ್ಣ ನಾನು ರೀಸೆಂಟಾಗಿ ಲೈಕ್ ಕರೆಕ್ಟಪ್ಪ, ನೀನು ತಪ್ಪು ಅಂತ ಹೇಳ್ತಾ ಇಲ್ಲ, ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇವಾಗ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಸೊ 50 ಲಕ್ಷ ಅನ್ನೋದೇನಿದೆ, ಇಟ್ ಈಸ್ ಅ ವೆರಿ ಕ್ಲಿಯರ್ ಕಟ್ ಆಡಿಟೆಡ್ ಅಮೌಂಟ್ ಆ್ಯಂಡ್ ವಿಚ್ ಇಸ್ ಕಮಿಂಗ್ ಫ್ರಮ್ ಅ ಸ್ಪಾನ್ಸರ್ ಡೈರೆಕ್ಟ್. ಅಲ್ಲಿ ಕಟ್ ಆಗೇ ಆಗುತ್ತೆ ಯಾವುದು ಟ್ಯಾಕ್ಸಸ್. ಅದು ಬಿಟ್ಟರೆ ನಮಗೆ ಅದ್ರ ಮೇಲೆ ಅಧಿಕಾರನೇ ಇಲ್ಲ, ಯಾಕಂದ್ರೆ ಅದು ಒಬ್ಬರಿಂದ ಇನ್ನೊಬ್ರಿಗೆ ಹೋಗ್ತಾ ಇರೋದು ದುಡ್ಡು. ಕರೆಕ್ಟ್? ಅದು ಬಿಟ್ಬಿಟ್ಟು ದರ್ ಆರ್ ಲಾಟ್ ಆಫ್ ಅದರ್ ಫೆಸಿಲಿಟೀಸ್, ಸ್ಪಾನ್ಸರ್ಸ್ ಇನ್ನಷ್ಟು ತೊಗೊಂಡು ಹೋಗ್ತಾರೆ ಅವರು. ಸೊ ಅದು ಡೋಂಟ್ ಗೋ ಬೈ ದ್ಯಾಟ್. ಬಟ್ ಬಹುಶಃ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ನಿಮ್ಮ ಸ್ನೇಹಿತರು ಆ ಥರ ಬಂದು ಹಿಂಗೆ ಆಗಿದೆ ಅಂದಲ್ಲಿ ಒಂದು ಹೆಸರು ನೋಟ್ ಮಾಡ್ಕೊಂಡು ನಂಬರ್ ತೊಗೊಂಡು ಕೊಟ್ಟರೆ ಬೇಕಾದ್ರೆ ಇನ್ನೊಂದು ಪ್ರೆಸ್ ಮೀಟಿಂಗ್ ಮಾಡೋದು. ಬ್ಲ್ಯಾಕು ವೈಟು ಬಂದ್ಬಿಡಿ ಹೊರಗಡೆ.